ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ನಾನು ಮಿರಾಕಲ್ ಸರ್ಜನ್ ಆದಂತಹ ಜಿ ಅರಿಗೋ ಅವರ ಬಗ್ಗೆ ಇನ್ನೂ ಕೆಲವು ವಿಷಯಗಳ ಬಗ್ಗೆ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಜಿ ಅರಿಗೋ ಅವರು ಸರ್ಜನ್ ಆದಮೇಲೆ ಅವ್ರು ಸಾಯೋವರೆಗೂ ಸುಮಾರು 20 ಲಕ್ಷ ಪೇಷಂಟ್ಸ್ಗೆ ಅವರು ಟ್ರೀಟ್ಮೆಂಟನ್ನು ನೀಡಿರ್ತಾರೆ. ಜಿ ಅರಿಗೋ ಅವರು ಸರ್ಜನ್ ಆಗೋದಕ್ಕಿಂತ ಮುಂಚೆ ಅವರು ವ್ಯವಸಾಯವನ್ನು ಮಾಡ್ತಾ ಇರ್ತಾರೆ. ಅವರು ತುಂಬ ಕಷ್ಟಪಟ್ಟು ಬೆಳಿಗ್ಗೆ 3 ಗಂಟೆಗೆ ಎದ್ದು ವ್ಯವಸಾಯ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಹೀಗೆ ವ್ಯವಸಾಯ ಮಾಡಿಕೊಂಡು ಇದ್ದಂಥ ಸಂದರ್ಭದಲ್ಲಿ ಅರಿಗೋಗೆ ಆವಾಗವಾಗ ತಲೆನೋವು, ತಲೆಭಾರ, ಅದಾದಮೇಲೆ ಏನೋ ಒಂದು ಪ್ರೆಷರ್ ಆಗ್ತಾ ಇರೋ ಥರ ಅವನಿಗೆ ಫೀಲ್ ಆಗ್ತಾ ಇರುತ್ತೆ. ಒಂದು ಸರಿ ಇದು ಎಷ್ಟರ ಮಟ್ಟಕ್ಕೆ ಹೋಗ್ಬಿಡುತ್ತೆ ಅಂದರೆ, ಒಂದು ರಾತ್ರಿ ಜಿ ಅರಿಗೋ ಈ ತಲೆಭಾರ, ತಲೆನೋವಿಂದ ಹುಚ್ಚಿಡಿದು ಮೈಮೇಲೆ ಬಟ್ಟೆ ಇಲ್ಲದೇ ರೋಡಲ್ಲಿ ಒಂದು ರಾತ್ರಿ ಓಡೋಗ್ಬಿಟ್ಟಿರ್ತಾರೆ. ಆದರೆ ತನಗೆ ಆಗ್ತಾ ಇರೋವಂಥ ಈ ಪ್ರೆಷರು, ಈ ತಲೆನೋವು ಬಗ್ಗೆ ಯಾವುದೇ ರೀತಿಯಾದಂಥ ಡಾಕ್ಟ್ರ್ ಹತ್ರ ಇವರು ಹೋಗಿರೋದಿಲ್ಲ. ಅದಾದಮೇಲೆ ತನ್ನ ಮನೆಯಲ್ಲೂ ಯಾರ ಹತ್ರನೂ ಇವರು ಹೇಳ್ಕೊಂಡಿರಲ್ಲ. ಅವಾಗವಾಗ ಇವ್ರಿಗೆ ಯಾವ್ದಾದ್ರು ಒಂದು ಮರಕ್ಕೋ ಅಥವಾ ಒಂದು ಲೈಟ್ ಕಂಬಕ್ಕೋ ಇಲ್ಲ ಒಂದು ಗೋಡೆಗೋ ಹೋಗಿ ತಲೆನ ಹಂಗೆ ಹೊಡ್ಕೊಂಬಿಡೋಣ ಅಂತ ಇವ್ರಿಗೆ ಅನ್ನಿಸ್ತಾ ಇರುತ್ತಂತೆ. ಹಿಂಗೆ ಅವ್ರ ಜೀವನ ನಡೀತಾ ಇರುತ್ತೆ. ಒಂದು ದಿನ ಅರಿಗೋ ಅವರ ಹೆಂಡತಿಗೆ ಅವರಿರೋವಂಥ ರೋಡಲ್ಲಿ ಒಬ್ಬರು ಫ್ರೆಂಡ್ ಇರ್ತಾರೆ. ಆ ಫ್ರೆಂಡು ಲೇಡಿ, ಅವ್ರಿಗೆ ಆ ಟೈಮಲ್ಲಿ ಏನೋ ಒಂದು ಗರ್ಭಪಾತದಲ್ಲಿ ಒಂದು ದೊಡ್ಡ ಕಲ್ಲಿರುತ್ತೆ. ಆದ್ದರಿಂದ ಅವರು ಡಾಕ್ಟರ್ ಹತ್ರ ಹೋಗಿ ತೋರಿಸಿದಾಗ ಇದೇನು ಆಗಲ್ಲ, ಇದು ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಇನ್ನು ಹೆಚ್ಚು ಕಮ್ಮಿ ನೀವು 1 ಅಥವಾ 2 ದಿನದಲ್ಲಿ ನೀವು ಸಾಯ್ಬೋದು ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಕೈ ಎತ್ತಿಬಿಡ್ತಾರೆ. ಅದಾದಮೇಲೆ ಅವ್ರು ನಂಬಿರೋವಂಥ ಕ್ಯಾಥೋಲಿಕ್ ಚರ್ಚ್ ಫಾದರ್ ಹತ್ರ ಹೋಗ್ತಾರೆ. ಅವರನ್ನು ಪ್ರೇಯರ್ ಮಾಡಿಬಿಟ್ಟು ನಮಸ್ಕಾರ ಹಾಕ್ಬಿಟ್ಟು ಅವ್ರನ್ನ ಕಳಿಸ್ಬಿಡ್ತಾರೆ. ಈ ವಿಷಯ ತಿಳಿದ ಮೇಲೆ ಅರಿಗೋ ಹೆಂಡತಿ ಅರಿಗೋ ಅವ್ರನ್ನ ಕರ್ಕೊಂಡು ಅವ್ರ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗಿರ್ತಾರೆ. ಹೋಗಿರೋವಂಥ ಸಂದರ್ಭದಲ್ಲಿ ಆ ಯಮ್ಮ ಅಲ್ಲಿ ಮಲ್ಕೊಂಡಿರ್ತಾರೆ ರೋಗದಿಂದ. ಅವ್ರ ಸಂಬಂಧಿಕರೆಲ್ಲ ಕೂತ್ಕೊಂಡು ಅಳ್ತಾ ಇರ್ತಾರೆ, ಇನ್ಯಾವಾಗ ಪ್ರಾಣ ಹೋಗ್ಬಿಡುತ್ತೋ ಅಂತ. ಇದನ್ನು ಗಮನಿಸ್ತಾ ಇದ್ದಂಥ ಅರಿಗೋಗೆ ಸಡನ್ನಾಗಿ ಅರಿಗೋಗೆ ತಲೆನೋವು ಬಂದ್ಬಿಡುತ್ತೆ. ಅಲ್ಲೇ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಅದಾದಮೇಲೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲೇ ಆ ಮಹಿಳೆ ಮನೆಯಲ್ಲಿ ಆ ಅಡುಗೆ ಮನೆಗೆ ನುಗ್ಬಿಟ್ಟು ಒಂದು 6 ಇಂದ 7 ಇಂಚು ಉದ್ದ ಇರೋವಂಥ ಒಂದು ಚಾಕು ಎತ್ಕೊಂಡ್ಬಂದ್ಬಿಟ್ಟು ಅರಿಗೋ ಆ ಮಹಿಳೆ ಮಲ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಬಂದ್ಬಿಟ್ಟು ಅವ್ರ ಮೇಲೆ ಹಾಕಿದ್ದಂಥ ಬೆಡ್ಶೀಟ್ನ ಎತ್ತಿ ಸೈಡ್ಗೆ ಹಾಕ್ಬಿಟ್ಟು ಆ ಗೈನೆಕಾಲಜಿಸ್ಟು ಈ ಗರ್ಭಪಾತ ಮಾಡುವಂಥ ಸಮಯದಲ್ಲಿ ಏನು ಮಾಡ್ತಾರೋ ಆ ಥರ ಇವರೇನೋ ಮಾಡಿಬಿಟ್ಟು ಅದಾದಮೇಲೆ ಏನೋ ಒಂದು ಸ್ವಲ್ಪ ಮಾಡ್ತಾರೆ. ಆ ಟೈಮಲ್ಲಿ ಕೂತಿದ್ದಂಥ ಜನ ಎಲ್ಲ ನೋಡ್ಬಿಟ್ಟು ಕೆಲವರು ಬೈದಿಂದಾನೆ ಓಡೋಗ್ಬಿಡ್ತಾರೆ. ಇನ್ನು ಕೆಲವರು ಏನೂ ಆಗದೆ ಹಂಗೆ ಕೂತಿರ್ತಾರೆ. ಇವ್ರು ಅದಾದಮೇಲೆ ಕೈ ಹಿಂಗೆ ಹಾಕ್ಬಿಟ್ಟು ಹಿಂಗೇನೋ ತಿರುಗಿಸ್ಬಿಟ್ಟು ಆ ಗಡ್ಡೆನ ಕೈಯಿಂದ ಆಚೆ ತೆಗೆದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟು ಅಡುಗೆ ಮನೆಯಿಂದ ಒಂದು ಸ್ವಲ್ಪ ದೂರ ಹೋದರೆ ಯಾವುದೋ ಒಂದು ಕಸದ ಬುಟ್ಟಿ ಇರುತ್ತೆ, ಅಲ್ಲಿ ಹಾಕ್ಬಿಟ್ಟು ಇವ್ರು ಹೋಗಿ ಸಡನ್ನಾಗಿ ಅಲ್ಲಿ ಹೋಗಿ ಕುಸ್ದು ಬಿದ್ದೋಗ್ಬಿಡ್ತಾರೆ. ಈ ಪ್ರೋಸೆಸ್ಸು ಕೇವಲ ಬರೀ 20 ರಿಂದ 30 ಸೆಕೆಂಡಲ್ಲಿ ಈ ಘಟನೆ ನಡೆದೋಗುತ್ತೆ. ಅಲ್ಲಿದ್ದವ್ರಿಗೆ ಎಷ್ಟೊಂದು ಜನಕ್ಕೆ ಆಶ್ಚರ್ಯ ಆಗ್ತಾ ಇರುತ್ತೆ. ಕೆಲವ್ರಿಗೆ ಏನು ಆಗ್ತಾ ಇದೆ ಅಂತಲೇ ಅವ್ರಿಗೆ ಕಂಡುಹಿಡಿಯೋದಕ್ಕೆ ಆಗ್ತಾ ಇಲ್ಲ. ಅದಾದಮೇಲೆ ತಿರ್ಗಾ ಡಾಕ್ಟ್ರನ್ನ ಕರೆಸ್ತಾರೆ. ಕರೆಸಿದ್ಮೇಲೆ ಆ ಮಹಿಳೆನ ಡಾಕ್ಟ್ರ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನೋಡಿದ್ಮೇಲೆ ಯಾರು ಮಾಡಿದ್ದು ಆಪ್ರೇಷನ್ ಅಂತ ಕೇಳ್ತಾರೆ. ಇವ್ರು ಮಾಡಿದ್ದು ಅಂತ ಹೇಳ್ತಾರೆ. ಕರೆಕ್ಟಾಗಿ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದಾಗಿ ಸ್ವಲ್ಪ ದಿನ ಆದಮೇಲೆ ಆ ಮಹಿಳೆ ತಿರ್ಗಾ ಚೇತರಿಸ್ಕೊಂಡು ಅವ್ರು ತಿರ್ಗಾ ಸಂಪೂರ್ಣವಾಗಿ ಗುಣಮುಖರಾಗೋಗ್ತಾರೆ. ಈ ವಿಷಯ ಇಡೀ ಬ್ರೆಜಿಲಲ್ಲಿ ಅವರಿದ್ದಂಥ ಊರಿಗೇನೆ ಇದು ಹಬ್ಬಿಬಿಡುತ್ತೆ. ಅದಾದಮೇಲೆ ಅರಿಗೋನ ನೋಡಿಕೊಂಡು ದಿನಕ್ಕೆ 1, 2, 3, 4 ಜನ ಅಂತ ಪೇಷಂಟ್ಸ್ ಒಬ್ಬರಾದ್ಮೇಲೆ ಒಬ್ಬರು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅರಿಗೋ ಇದ್ದಿದ್ದು ತುಂಬ ಒಂದು ಚಿಕ್ಕ ಮನೆ. ಆದ್ದರಿಂದ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡೋದಕ್ಕಾಗಲ್ಲ. ಅದರಿಂದ ಸ್ವಲ್ಪ ಮನೆಯಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಯಾವುದೋ ಒಂದು ಪಾಳು ಬಿದ್ದಿರೋವಂಥ ಹಳೆ ಕಾಲದ ಚರ್ಚ್ ಇರುತ್ತೆ. ಆದ್ದರಿಂದ ಆ ಚರ್ಚಿಗೆ ಯಾರು ಅಧಿಕಾರಿಗಳಾಗಿರ್ತಾರೋ ಅವ್ರ ಹತ್ರ ಹೋಗಿ ಪರ್ಮಿಷನ್ ಕೇಳಿಕೊಂಡು ಆ ಪಾಳು ಬಿದ್ದಿರೋವಂಥ ಚರ್ಚನ್ನೇ ಇವರು ಕ್ಲಿನಿಕ್ಕಾಗಿ ಮಾರ್ಪಡಿಸ್ಕೊಳ್ತಾರೆ. ಆಮೇಲೆ ಆ ಜಾಗದಲ್ಲೇ ಬರುವಂಥ ಪೇಷಂಟ್ಸ್ಗಳಿಗೆಲ್ಲ ಇವರು ಟ್ರೀಟ್ಮೆಂಟನ್ನು ನೀಡ್ತಾ ಇರ್ತಾರೆ. ಅರಿಗೋಗೆ ಸಾಮಾನ್ಯವಾದಂಥ ಮನುಷ್ಯನಿಗೆ ಈ ರೀತಿಯಾದಂಥ ಶಕ್ತಿ ಹೇಗೆ ಬಂತು ಅಂತ ನಾನು ಹಿಂದಿನ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಅದಾದಮೇಲೆ ಡಾಕ್ಟರ್ ಫ್ರಿಟ್ಸ್ ಇದ್ರಲ್ಲ, ಅವರು ಅರಿಗೋ ಮೇಲೆ ಬರೋದಕ್ಕೆ ಸುಮಾರು 10 ವರ್ಷಗಳ ಕಾಲ ಅರಿಗೋನ ವಾಚ್ ಮಾಡ್ತಾ ಇರ್ತಾರೆ. ಇವನು ಒಳ್ಳೆಯವನ, ಯಾವ್ದಾದ್ರು ಕೆಟ್ಟ ಸಹವಾಸ ಇದೆಯಾ, ಕೆಟ್ಟ ಆಸೆಗಳಿದೆಯಾ, ಹಣಕ್ಕೋಸ್ಕರ ಇವನು ಆಸೆ ಪಡ್ತಾನ, ಈ ರೀತಿಯಾಗಿ ಹಲವಾರು ರೀತಿಯಿಂದ ಇವನನ್ನು ಪರೀಕ್ಷೆ ಮಾಡಿ ಅದಾದಮೇಲೆ ಅರಿಗೋ ದೇಹದೊಳಗಡೆ ಇವರು ಪ್ರವೇಶ ಮಾಡ್ತಾರೆ. ಇನ್ನೊಂದೇನು ಅಂದರೆ, ಅರಿಗೋ ಕ್ಲಿನಿಕ್ಗೆ ಬರೋದಕ್ಕಿಂತ ಮುಂಚೆ ಬೆಳಿಗ್ಗೆ 6 ಗಂಟೆಗಿಂತ ಮುಂಚೆನೇ ಸಾಲಾಗಿ ಜನ ಕಾಯ್ಕೊಂಡಿರ್ತಾರೆ. ಬಂದಾದಮೇಲೆ ಕ್ಲಿನಿಕ್ಕಿಗೆ ಬರ್ತಾರೆ, ಅರಿಗೋ ಪ್ರೇಯರ್ ಮಾಡ್ತಾರೆ. ಅದಾದಮೇಲೆ ಫಸ್ಟ್ ಇರೋವಂಥ ಪೇಷಂಟ್ಸ್ನ ಯಾವಾಗ್ಲೂ ಕರೆಯಲ್ಲ ಅವರು. ಅವ್ರಿಗೆ ಗೊತ್ತಾಗುತ್ತೆ ಬರ್ತಿದ್ದಂಗೆ ಇಲ್ಲಿರೋವಂಥ ಪೇಷಂಟ್ಸ್ಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ, ನೀನು ಬಾ ಅಂತ ಫಸ್ಟ್ ಯಾರ್ಯಾರಿಗೆ ತುಂಬ ಎಮರ್ಜೆನ್ಸಿ ಇದೆಯೋ ಅವ್ರನ್ನ ಫಸ್ಟ್ ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಅವ್ರನ್ನ ಕರೆದು ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಮಾಡಬೇಕು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅವ್ರಿಗೇನೋ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಅದಾದಮೇಲೆ ಮುಂದೆ ಇರೋರಿಗೆಲ್ಲ ಆಮೇಲೆ ನೆಕ್ಸ್ಟು ಸಾಲಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಆಪ್ರೇಷನ್ನು ಅವ್ರಿಗೇನೋ ಒಂದು ಟ್ರೀಟ್ಮೆಂಟ್ ಕೊಡೋವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಆ ಈಕ್ವಿಪ್ಮೆಂಟ ಸ್ಟೆರಿಲೈಸೇಷನ್ ಮಾಡೋದು ಅಥವಾ ಆ ಜಾಗನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು
ಆಪ್ರೇಷನ್ ಮಾಡೋದು, ಅಥವಾ ಉಪಯೋಗಿಸ್ತಾ ಇರೋವಂಥ ಇಕ್ವಿಪ್ಮೆಂಟ್ಗೆ ಡೆಟಾಲ್ ಹಾಕಿ ವಾಶ್ ಮಾಡಿ ಉಪಯೋಗಿಸೋದು, ಅಥವಾ ಅಲ್ಲಿ ಸ್ಟಿಚಸ್ನ ಪ್ರಾಪರಾಗಿ ಹಾಕೋದು, ಈ ಥರ ಯಾವುದೇ ರೀತಿಯಾದಂತಹ ಪ್ರಾಪರಾಗಿ ಮಾಡ್ತಾರಲ್ಲ ಈಗಿನ ಕಾಲದವರು, ಆ ಥರ ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟನ್ನು ಪ್ರೊಸೀಜರ್ನು ಅವರು ಫಾಲೋ ಮಾಡ್ತಾ ಇರಲಿಲ್ಲ. ಇನ್ನೊಂದು ಆಶ್ಚರ್ಯಕರ ಘಟನೆ ಅಂದರೆ, ಕೆಲವು ಸರಿ ಅವರು ಟ್ರೀಟ್ಮೆಂಟ್ ಮಾಡೋವಂಥ ಸಮಯದಲ್ಲಿ ಅವ್ರು ಹಿಂಗೆ ಹುಡುಕ್ದಾಗೆಲ್ಲ ಚಾಕು ಸಿಗ್ತಾ ಇರಲಿಲ್ಲ. ಆಗ ಪೇಷಂಟ್ಸ್ಗಳ ಹತ್ರನೇ ಯಾವುದಾದ್ರೂ ಒಂದು ಹರಿತವಾಗಿರುವಂಥದ್ದು ಏನಾದ್ರು ಐಟಮ್ ಇದ್ದರೆ ಅದರಲ್ಲೇ ಅವ್ರು ಆಪ್ರೇಷನ್ ಮಾಡಿಬಿಡ್ತಾಯಿದ್ರು. ಆಗಿನ ಕಾಲದಲ್ಲೇ ಅರಿಗೋ ತುಂಬ ಹೆಸರು ಮಾಡಿರೋದ್ರಿಂದ ಅಲ್ಲಿದ್ದಂತಹ ಎಷ್ಟೊಂದು ಜನರ ಕೆಂಗಣ್ಣಿಗೆ ಇವರು ಗುರಿಯಾಗಿರ್ತಾರೆ. ಉದಾಹರಣೆಗೆ ಡಾಕ್ಟರ್ಸ್ಗಳ ಹತ್ರ ಪೇಷಂಟ್ಸ್ಗಳೇ ಬರ್ತಾ ಇರಲ್ಲ, ಅರಿಗೋ ಹತ್ರ ಫ್ರೀ ಆಫ್ ಕಾಸ್ಟ್ಗೆ ಎಷ್ಟೊಂದು ಜನ ಟ್ರೀಟ್ಮೆಂಟನ್ನು ಪಡ್ಕೊಂಡು ಹೋಗ್ತಾ ಇರ್ತಾರೆ. ಕ್ಯಾಥೋಲಿಕ್ ಸಂಪ್ರದಾಯದಂತಹ ಫಾದರ್ಸ್ ಇರ್ತಾರಲ್ಲ, ಅವರೆಲ್ಲ ಇವನೇನೋ ಎಕ್ಸಾರ್ಸಿಸಮ್ ಮಾಡ್ತಾ ಇದ್ದಾನೆ, ಏನೋ ಇವನು ಮಂತ್ರ ಮಾಡ್ತಾ ಇದ್ದಾನೆ ಅಂತ ಇವನ ಮೇಲೆ ಅವ್ರಿಗೆಲ್ಲ ಕೋಪ ಇರುತ್ತೆ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ತನ್ನ ಮೇಲಿದ್ದಂಥ ನೇಮು ಫೇಮ್ ಎಲ್ಲ ಇವನಿಗೆ ಬರ್ತಾ ಇದೆಯಲ್ಲ ಅನ್ನೋ ಹೊಟ್ಟೆ ಕಿಚ್ಚಿನಿಂದ ಇವನ ಮೇಲೆ ಅವ್ರಿಗೆ ಕೋಪ ಬಂದಿರುತ್ತೆ. ಆದ್ರಿಂದ ಇವರೆಲ್ಲ ಸೇರಿಕೊಂಡು ಅರಿಗೋನ ಜೈಲಿಗೆ ಹಾಕಿಸ್ಬಿಡ್ತಾರೆ. ಅರಿಗೋ ಕೆಲವು ಪೇಷಂಟ್ಸ್ಗೆಲ್ಲ ಆಪ್ರೇಷನ್ ಆದಮೇಲೆ ಮೆಡಿಸಿನ್ನ ಬರ್ಕೊಡ್ತಾ ಇದ್ರು, ಏನೋ ಒಂದು ಗೀಚ್ಬಿಟ್ಟು ಬರ್ಕೊಡ್ತಾ ಇದ್ರು. ಆದರೆ ಅರಿಗೋ ಬರೀ 3ನೇ ಕ್ಲಾಸ್ವರೆಗೂ ಮಾತ್ರನೇ ಓದಿರೋದು. ಬಟ್ ಅಲ್ಲಿ ಬರ್ಕೊಡ್ತಾ ಇದ್ದಂಥ ವ್ಯಕ್ತಿ ಡಾಕ್ಟರ್ ಫ್ರಿಟ್ಸು. ಅವ್ರು ಬರ್ಕೊಟ್ಟಿದ ಮೇಲೆ ಕೆಲವು ಸರಿ ಹೆಂಗಿರ್ತಾ ಇತ್ತು ಅಂದರೆ, ಆ ಪ್ರಿಸ್ಕ್ರಿಪ್ಷನಲ್ಲಿ ಇವಾಗ ನಮಗೆ ತಲೆನೋವು ಅಂದರೆ ಹೊಟ್ಟೆ ನೋವಿಗೆ ಕೊಡುವಂಥ ಮಾತ್ರೆಯನ್ನು ಬರ್ಕೊಡ್ತಾಯಿದ್ರು. ಅದಾದಮೇಲೆ ಕೆಲವು ಬರೆದಿರೋವಂಥ ಮಾತ್ರೆಗಳಲ್ಲೆಲ್ಲ ಎಷ್ಟೊಂದು ಎಕ್ಸ್ಪೈರ್ಡ್ ಆಗಿರೋವಂಥ ಕೆಮಿಕಲ್ಸ್ ಇರೋವಂತಹ ಮಾತ್ರೆಗಳನ್ನ ಇವ್ರು ಬರ್ಕೊಡ್ತಾಯಿದ್ರು. ರೋಗಿಗಳು ಅದನ್ನು ತೊಗೊಂಡ ಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಆಗದೇ ಅವ್ರಿಗೆ ವಾಸಿನೂ ಆಗೋಗ್ತಾ ಇತ್ತು. ಡಿಸ್ಕಂಟಿನ್ಯೂಡ್ ಡ್ರಗ್ಸ್ ಎಲ್ಲ ಬರ್ಕೊಡ್ತಾ ಇದ್ದಿದ್ದರಿಂದ ಆ ಜಾಗದಲ್ಲಿ ಮೆಡಿಕಲ್ ಶಾಪ್ ಅವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಾಯಿತ್ತು. ಯಾಕೆಂದರೆ ಎಕ್ಸ್ಪೈರ್ಡ್ ಆಗಿರೋ ಪ್ರಾಡಕ್ಟ್ಸ್ ಎಲ್ಲ ಇನ್ನು ಮೂವಿಂಗಲ್ಲಿತ್ತಲ್ಲ, ಆದ್ದರಿಂದ ಅವ್ರಿಗೂ ಒಳ್ಳೆ ವ್ಯಾಪಾರನೂ ಆಗ್ತಾಯಿತ್ತು. ಕೊನೆಗೂ ದೊಡ್ಡವರೆಲ್ಲ ಸೇರಿಕೊಂಡು ಅರಿಗೋನ ಜೈಲಿಗೆ ಹಾಕ್ಸ್ಬಿಡ್ತಾರೆ. ಜೈಲಿಗೆ ಹಾಕ್ಸಿದ್ಮೇಲೆ ಕೋರ್ಟಿಗೆ ಕರ್ಕೊಂಡೋದ್ರೆ ಜಡ್ಜ್ ನೋಡಿದ್ರೆ ಅವರು ನಾಸ್ತಿಕವಾದಿ, ಅವರು ದೇವ್ರನ್ನ ನಂಬಲ್ಲ. ಅರಿಗೋನ್ ಕೇಳಿದ್ರೆ, ನೋಡಪ್ಪ ನೀನು ಈ ಥರ ಎಲ್ಲ ಮಾಡಿದ್ಯಂತೆ ಅಂತ ಕೇಳಿದ್ರೆ, ಇದು ನಾನು ಮಾಡಿಲ್ಲ ಅಂತ ಅರಿಗೋ ಹೇಳ್ತಾರೆ. ಇದು ನಾನು ಮಾಡಿಲ್ಲ, ನನ್ನ ಮೇಲಿರೋ ಅಂಥ ಆವಿ ಮಾಡಿದೆ ಅಂತ ಹೇಳ್ತಾರೆ. ಜಡ್ಜ್ ಇದನ್ನೆಲ್ಲ ನಂಬೋದೇ ಇಲ್ಲ. ಸರಿ ಅಂದ್ಬಿಟ್ಟು ಇವರು ಆಪೋಸಿಟ್ಟಾಗಿ ಯಾವ್ದಾದ್ರು ಸಾಕ್ಷಿ ಹೇಳೋಕ್ಕೆ ಯಾರನ್ನಾರು ಕರೆಸಿದ್ರೆ ಅಲ್ಲಿರೋಂಥ ಒಬ್ಬ ರೋಗಿನೂ ಬರ್ತಾ ಇಲ್ಲ ಒಪ್ಕೊಳ್ಳೋದಕ್ಕೆ. ಬಟ್ ಹೆಂಗೋ ಜನ ಎಲ್ಲ ಇವನ ಪರ ಸಪೋರ್ಟ್ ಮಾಡಿ ಹೆಂಗೋ ಬೇಲ್ಗಿಲೆಲ್ಲ ತೊಗೊಂಡು ಅರಿಗೋ ಜೈಲಿಂದ ಆಚೆ ಬಂದ ಮೇಲೂ ಅಲ್ಲಿ ತೀರ್ಪು ಕೊಟ್ಟಂಥ ಜಡ್ಜ್ ಇರ್ತಾರಲ್ಲ, ಅವ್ರಿಗೆ ಇವನ ಮೇಲೆ ನಂಬಿಕೆನೇ ಇರಲ್ಲ. ಯಾಕೆಂದರೆ ಅವರು ನಾಸ್ತಿಕರಲ್ಲ, ಇವನ ಮೇಲೆ ಹೆಂಗೆ ಆವಿ ಬಂತು ಅಂತ ಅವ್ರಿಗೆ ಒಂದು ಚಿಂತೆ ಯಾವಾಗಲೂ ಇದ್ದೇ ಇರುತ್ತೆ. ಸರಿ ಅಂದ್ಬಿಟ್ಟು ಅವರೇನೆ ಖುದ್ದಾಗಿ ಹೋಗಿ ಜನ ಹತ್ರ ಎಲ್ಲ ಮಾತಾಡ್ತಾರೆ. ಅವರೆಲ್ಲ ತಮಗಾಗಿದ್ದಂಥ ಎಕ್ಸ್ಪೀರಿಯನ್ಸ್ನ ಆ ಜಡ್ಜ್ ಹತ್ರ ಹೇಳ್ಕೊಂಡಾಗ ಇವ್ರಿಗೂ ಆಶ್ಚರ್ಯ ಆಗುತ್ತೆ. ಅರಿಗೋ ಇಟ್ಟಿದ್ದಂಥ ಕ್ಲಿನಿಕ್ ಇತ್ತಲ್ಲ, ಆ ರೋಡು ತುಂಬ ಹಳೆ ಕಾಲದ ಹಳ್ಳಿ ಆಗಿದ್ದರಿಂದ ಅಲ್ಲೇನು ಅಷ್ಟೊಂದೇನು ಡೆವಲಪ್ಮೆಂಟ್ ಇರಲಿಲ್ಲ. ಈ ವಿಷಯ ಎಲ್ಲ ತಿಳಿದಾದ್ಮೇಲೆ ಇದು ಕೋರ್ಟ್ ಕೇಸ್ ಎಲ್ಲ ಆಗೋಯ್ತಾ. ಅದಾದಮೇಲೆ ಇದು ಅಮೇರಿಕಾ ಅವ್ರಿಗೆಲ್ಲ ಹೋಗಿ ತಲುಪಿಬಿಡ್ತು. ಅದಾದಮೇಲೆ ಅಲ್ಲಿಂದ ಎಲ್ಲ ಜನ ಇವನು ನೋಡೋಕ್ಕೆ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಅವನಿದ್ದಂಥ ಸ್ಟ್ರೀಟ್ ಏನಿದೆ ಅಲ್ಲಿ ಸ್ಮಾಲ್ ಆಗೇನೆ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಒಳ್ಳೊಳ್ಳೆ ಅಂಗಡಿಗಳು ಬಂತು, ಜನ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಊರಿಗೂ ಒಂದು ಒಳ್ಳೆ ಹೆಸರು ಬರೋದಕ್ಕೆ ಕಾರಣ ಆಯಿತು. ಅಮೇರಿಕದಿಂದ ದೊಡ್ಡ ವ್ಯಕ್ತಿಗಳೆಲ್ಲ ಇವನ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಬರ್ತಾಯಿದ್ರು. ಯಾಕೆಂದರೆ ಎಷ್ಟೊಂದು ವೈಜ್ಞಾನಿಕವಾಗಿ ನೋಡೋದಾದರೆ ಎಷ್ಟೊಂದು ಕೇಸಸ್ಸು ಆಗಿನ ಕಾಲದಲ್ಲೇ ಅನ್ಸಾಲ್ವ್ಡ್ ಕೇಸಸ್ ಆಗೋಗ್ತಾ ಇತ್ತು. ಎಷ್ಟೊಂದು ಜನ ಡಾಕ್ಟ್ರು ಕೈ ಎತ್ತಿಬಿಡ್ತಾಯಿದ್ರು. ನಂಬದಂತಹ ಡಾಕ್ಟ್ರುಗಳನ್ನು ಅದನ್ನು ಗುಣಪಡಿಸೋದಕ್ಕೆ ಆಗ್ತಾನೇ ಇರಲಿಲ್ಲ. ಆದ್ದರಿಂದ ಆ ಪೇಷಂಟ್ಸ್ ಎಲ್ಲ ಇವನ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಪ್ರಾರಂಭ ಆಗ್ತಾಯಿದ್ರು. ಆದ್ದರಿಂದ ದಿನಕ್ಕೂ ಹೆಚ್ಚಾಗಿ ಪೇಷಂಟ್ಸ್ಗಳು, ರೋಗಿಗಳು ಅರಿಗೋ ಹತ್ರ ಬಂದು ಟ್ರೀಟ್ಮೆಂಟ್ಗೋಸ್ಕರ ಬರ್ತಾ ಇರ್ತಾರೆ. ಇನ್ನೇನು ಅಮೇರಿಕನಲ್ಲೆಲ್ಲ ಅರಿಗೋ ಬಗ್ಗೆ ಎಲ್ಲ ಗೊತ್ತಾಗೋಯ್ತಾ. ಆದ್ದರಿಂದ ಒಂದು 20ರಿಂದ 30 ಜನ ದೊಡ್ಡ ಅಧಿಕಾರಿಗಳು, ಅದಾದಮೇಲೆ ದೊಡ್ಡ ಡಾಕ್ಟರ್ಸು, ಸೈಕಿಯಾಟ್ರಿಸ್ಟು, ಅದಾದಮೇಲೆ ನ್ಯೂರೋ ಸರ್ಜನ್ಸು, ಇಂಥವರೆಲ್ಲ ಒಂದು 20-30 ಜನ ಅರಿಗೋನ ಟೆಸ್ಟ್ ಮಾಡೋದಕ್ಕೋಸ್ಕರ ಅಲ್ಲಿಂದ ಬ್ರೆಜಿಲ್ಗೆ ಬರ್ತಾರೆ. ಸರಿ, ಅವ್ರು ಬಂದ್ಬಿಟ್ರೆ ಆಮೇಲೆ ಎಲ್ಲ ದೊಡ್ಡವ್ರು ಬಂದಿರೋದ್ರಿಂದ ಇದೆಲ್ಲ ಮೀಡಿಯಾಗೆ ಹೋಗ್ಬಿಡುತ್ತೆ ಅಂತ ಸ್ವಲ್ಪ ಗುಪ್ತವಾಗೇ ಬಂದು ಅರಿಗೋನ ಮೀಟ್ ಮಾಡ್ತಾರೆ. ಅವರು ಬಂದು ಅರಿಗೋ ಕ್ಲಿನಿಕ್ಗೆಲ್ಲ ಹೋಗ್ತಾರೆ. ಹೋಗಿ ನೋಡಿದ್ರೆ ಅಲ್ಲೊಬ್ಬ ವ್ಯಕ್ತಿ ಕೂತಿರ್ತಾನೆ. ನೋಡಿದ್ರೆ ನೀನಾ ಡಾಕ್ಟ್ರು ಅಂತ ಕೇಳ್ತಾರೆ. ಹೌದು, ನಾನೇ ಡಾಕ್ಟ್ರು ಅಂತಾರೆ. ಏನು ನೋಡೋಕ್ಕೆ ಒಳ್ಳೆ ದಪ್ಪಗಿದೆಯಾ, ಕರೆಕ್ಟಾಗಿ ಮೀಸೆ ಕರೆಕ್ಟಾಗಿ ಬೋಳ್ಸಿಲ್ಲ, ಶೇವಿಂಗ್ ಮಾಡಿಲ್ಲ, ಕೂದಲೆಲ್ಲ ಕರೆಕ್ಟಾಗಿಲ್ಲ, ಅದಾದಮೇಲೆ ಶರ್ಟು ಪ್ಯಾಂಟ್ ಎಲ್ಲ ಗಲೀಜಾಗಿದೆ, ಇವನ ಡಾಕ್ಟ್ರು ಅಂತ ಅವ್ರಿಗೆಲ್ಲ ಒಂಥರ ಡೌಟ್ ಆಗ್ತಾ ಇರುತ್ತೆ. ಸರಿ, ನೀನೇ ಡಾಕ್ಟ್ರ್ ಅಲ್ವಾ, ಏನು ಟ್ರೀಟ್ಮೆಂಟ್ ಮಾಡ್ತೀಯ ಮಾಡು, ನಾವೆಲ್ಲ ನಿನ್ನ ಬಗ್ಗೆ ನೀನೇನು ಮಾಡ್ತಾ ಇದೀಯ ಅಂತ ತಿಳ್ಕೊಳ್ಳೋದು ನಾವು ಬಂದಿದ್ದೀವಿ ಅಂತಾರೆ. ಸರಿ ಆಯಿತು ಕೂತ್ಕೊಳ್ಳಿ ಅಂದ್ಬಿಟ್ಟು ಇವನು ಒಂದು ರೂಮ್ಗೆ ಎದ್ದು ಹೋಗ್ತಾನೆ. ರೂಮ್ಗೆ ಹೋಗ್ಬಿಟ್ಟು ತಿರ್ಗಾ ಬರಬೇಕಾದ್ರೆ ಅದು ಅರಿಗೋ ಆಗಿರಲ್ಲ, ಸಾಮಾನ್ಯ ವ್ಯಕ್ತಿ ಆಗಿರಲ್ಲ, ಗಂಭೀರವಾಗಿರ್ತಾನೆ. ಡಾಕ್ಟರ್ ಫ್ರಿಟ್ಸಲ್ಲಿ ಇರ್ತಾರೆ. ಅವ್ರು ಬರ್ತಾರೆ. ಯಾರು ಬಾಯ್ಲಿ, ನೀನು ಬಾಯ್ಲಿ ಅಂದ್ಬಿಟ್ಟು ಆ ಪೇಷಂಟನ್ನು ಕರೀತಾರೆ.
ಕರೆದ್ಬಿಟ್ಟು ಅವ್ನಿಗೇನೋ ಕ್ಯಾಟ್ರಾಕ್ಟ್ ಅಂತೆ, ಸರಿ ಬಾ ಅಲ್ಲಿ ಆ ಗೋಡೆ ಹತ್ರ ನಿಂತ್ಕೊ ಅಂದ್ಬಿಟ್ಟು ಒಂದಿಷ್ಟುದ್ದ ಚಾಕು ತೊಗೊಂಡು ಅವ್ನ ಕಣ್ಣೊಳಗಡೆ ಹಾಕ್ಬಿಟ್ಟು ಹಿಂಗೆಲ್ಲ ಮಾಡಿಬಿಟ್ಟು ಹಿಂಗೆ ಶರ್ಟ್ಗೆ ಹಿಂಗೆ ಒರೆಸ್ಕೊಂಬಿಟ್ಟು ಹಂಗೆ ಇರ್ತಾರೆ. ಸರಿ ಏನೋ ಅಂದ್ಬಿಟ್ಟು ಎಲ್ಲೇ ಒಂದು ಪ್ರಿಸ್ಕ್ರಿಪ್ಷನ್ ಏನೋ ಬರೆಯೋದಕ್ಕೋಸ್ಕರ ಆ ಕಡೆ ಹೋಗ್ತಾರೆ. ಅವ್ನ ಕಣ್ಣಲ್ಲಿ ಆ ಚಾಕುನ ಹಿಂಗೆ ಇಟ್ಬಿಟ್ಟು ಹೋಗಿರ್ತಾರೆ. ಅಲ್ಲಿದ್ದಂಥ ಡಾಕ್ಟ್ರೆಲ್ಲ ಹಂಗೆ ನೋಡ್ತಾ ಇರ್ತಾರೆ, ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಅವ್ನು ಹಿಂಗೆ ಸೈಲೆಂಟಾಗಿ ಹಂಗೆ ಇರ್ತಾನೆ, ಕಣ್ಣ ಹತ್ರ ಹಿಂಗೆ ಚಾಕು ಹಂಗೆ ಅಲ್ಲಾಡ್ತಾ ಇರುತ್ತೆ. ಹಂಗೆ ನೋಡ್ತಾ ಇರಬೇಕಾದ್ರೆ ಯಾವುದೋ ಒಂದು ನೊಣ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಕೂತ್ಕೊಂಡಾಗ ಆ ಪೇಷಂಟ್ಸ್ ಆ ನೊಣನ ಓಡಿಸ್ತಾನೆ ಹೊರತು ಆ ಚಾಕು ಇದೆಯಲ್ಲ ಅದಕ್ಕೇನು ಅವ್ನಿಗೇನು ಫೀಲ್ ಆಗ್ತಾ ಇರಲ್ಲ. ಅದಾದಮೇಲೆ ಅರಿಗೋ ಬರ್ತಾನೆ, ಬರ್ದ್ಬಿಟ್ಟು ತಿರ್ಗಾ ಆ ಚಾಕು ತೆಗೆದ್ಬಿಟ್ಟು ತಿರ್ಗಾ ಹಿಂಗೆ ಓಡಿಸ್ಬಿಟ್ಟು ಸರಿ ಅಂದ್ಬಿಟ್ಟು ಆ ಪ್ರಿಸ್ಕ್ರಿಪ್ಷನ್ ಹಿಂಗೆ ಬರ್ದ್ಬಿಟ್ಟು ಸರಿ ನೀನು ನಡಿ ನೆಕ್ಸ್ಟ್ ಬಾ ಅಂತ ಕರೆದ್ಬಿಟ್ಟು ತಿರ್ಗಾ ಅವ್ರಿಗೂ ನೆಕ್ಸ್ಟ್ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ನೋಡ್ತಾ ಇರೋವಂಥ ಡಾಕ್ಟ್ರಿಗೆಲ್ಲ ಆಶ್ಚರ್ಯ ಆಗ್ತಾ ಇರುತ್ತೆ. ಸರಿ ಅಂದ್ಬಿಟ್ಟು ಇವನೇನೋ ಮೋಸ ಮಾಡ್ತಾ ಇದ್ದಾನೆ, ಇವನೇನೋ ಒಂದು ಸೆಟಪ್ ಮಾಡ್ಕೊಂಬಿಟ್ಟಿದ್ದಾನೆ ಅಂದ್ಬಿಟ್ಟು ಬಂದಿರೋಂಥ ಪೇಷಂಟ್ಸ್ಗಳ್ದೆಲ್ಲ ಅಡ್ರೆಸ್ ಬರ್ಕೊಬಿಟ್ಟು ಇವ್ರ ಕಡೆಯಿಂದ ಒಬ್ಬನ್ನ ರಾತ್ರಿ ಹೊತ್ತು ಕಳಿಸ್ಬಿಟ್ಟು ಅವ್ನು ನಿಜವಾಗ್ಲೂ ಇವನ ಹತ್ರ ಬಂದಿದ್ದಾನ, ಅವ್ನು ನಿಜವಾಗ್ಲೂ ಪೇಷಂಟಾ ಅಂತೆಲ್ಲ ಚೆಕ್ ಮಾಡಿ ನೋಡ್ತಾರೆ. ಅದಾದಮೇಲೆ ಇವನೇನು ದುಡ್ಡು ಕೊಟ್ಬಿಟ್ಟು ಏನಾದ್ರು ಮಾಡಿಸ್ತಾ ಇದ್ದಾನೆ ಅಂತೆಲ್ಲ ಚೆಕ್ ಮಾಡಿಸ್ತಾರೆ. ಬಟ್ ಅದೆಲ್ಲ ನಿಜ ಆಗಿರುತ್ತೆ. ಆಮೇಲೆ ಕೆಲವರು ಮುಂಚೆನೇ ತೊಗೊಂಡೋಗಿರ್ತಾರಲ್ಲ ಟ್ರೀಟ್ಮೆಂಟು, ಆ ಪೇಷಂಟ್ಸ್ಗಳ್ದೆಲ್ಲ ಅಡ್ರೆಸ್ ಕಲೆಕ್ಟ್ ಮಾಡಿಕೊಂಡು ಹೋಗಿ ಚೆಕ್ ಮಾಡಿ, ಈ ಟ್ರೀಟ್ಮೆಂಟ್ ಆದಮೇಲೆ ಲಾಂಗ್ ಟರ್ಮ್ ಆದಮೇಲೆ ನಿಮ್ಗೇನಾದ್ರು ರೋಗಗಳು ಬಂದಿದೆಯಾ, ತಿರ್ಗಿ ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗಿದೆಯಾ ಅಂತೆಲ್ಲ ಚೆಕ್ ಮಾಡ್ತಾರೆ. ರಿಸಲ್ಟ್ಸ್ ಎಲ್ಲ ನೆಗೆಟಿವ್ ಆಗೇ ಬಂದಿರುತ್ತೆ. ಇನ್ನೂ ಒಂದು ಆಶ್ಚರ್ಯ ಏನು ಅಂದರೆ, ಇವನ ಮೇಲೆ ಕೇಸ್ ಹಾಕಿದ್ದಂತಹ ಆ ಚರ್ಚ್ ಸಂಪ್ರದಾಯದವರು, ದೊಡ್ಡ ದೊಡ್ಡ ಅಧಿಕಾರಿಗಳು, ಅವ್ರ ಸಂಬಂಧಿಕರು, ಆಮೇಲೆ ಚರ್ಚಲ್ಲಿದ್ದಂಥ ನನ್ಸ್ ಎಲ್ಲ ಅವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಹಂಗೇನೆ ಬಂದು ಇವನ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು, ನೀವು ಹೇಳ್ಬೇಡಿ ನಾನು ಬಂದಿದ್ದೆ ಅಂತ ಹೇಳಿ ಬೇಡ್ಕೊಂಡು ಅವ್ನ ಕೈಯಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗಿರೋ ಅಂಥ ಸಿಚುವೇಶನ್ಸು ಇದೆ. ಜಿ ಅರಿಗೋ ಅವರು ಸಾಯೋದಕ್ಕಿಂತ ಮುಂಚೆ ಇನ್ನು ಸ್ವಲ್ಪ ದಿನ ಇದೆ ಅಂದಾಗ ಅವ್ರಿಗೆ ಏನೊಂದು ಸುಮಾರು 49 ವರ್ಷ ಆಗಿರುತ್ತೆ. ಅವರು ಇನ್ನೇನು ಸಾಯಬೇಕು ಅಂದಾಗ ಅವ್ರಿಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ, ಏನೋ ಕಪ್ಪಗೆ ಏನೋ ಅವ್ರಿಗೆ ಕಾಣಿಸ್ತಾ ಇರೋ ಥರ ಅವ್ರಿಗೆ ಇಮ್ಯಾಜಿನೇಷನ್ ಬರ್ತಾ ಇರುತ್ತೆ. ಆದ್ದರಿಂದ ಅವ್ರ ರಿಲೇಟಿವ್ಸ್ಗೆ, ಕ್ಲೋಸ್ ಫ್ರೆಂಡ್ಸ್ಗೆ, ಅವ್ರ ಅವ್ರಿಗೆಲ್ಲ ಹೇಳ್ಬಿಡ್ತಾರೆ, ಇನ್ನು ಸ್ವಲ್ಪ ದಿನದಲ್ಲಿ ನಾನು ಸತ್ತೋಗ್ತೀನಿ, ನಾನು ಮರಣ ಹೊಂದ್ಬಿಡ್ತೀನಿ ಅಂತ ಅವರು ಹೇಳಿರ್ತಾರೆ. ಅದಾದಮೇಲೆ ಆ ಟೆಸ್ಟ್ ಮಾಡೋಕ್ಕೆ ಬಂದಿರ್ತಾರಲ್ಲ ಅಮೇರಿಕಾ ಅವರೆಲ್ಲ ಅರಿಗೋವನ್ನ ಕೇಳ್ತಾರೆ, ಹೆಂಗೆ ನೀನು ಸಾಮಾನ್ಯವಾಗಿರೋಂಥ ವ್ಯಕ್ತಿ ಒಂದು ಕ್ಷಣ ಆದಮೇಲೆ ನೀನು ಬೇರೆ ರೀತಿಯಾಗಿ ವರ್ತಿಸ್ತೀಯಾ, ಅಚಾನಕ್ಕಾಗಿ ಏನೇನೋ ಕೆಲಸಗಳನ್ನ ಮಾಡ್ತಾ ಇದೆಯಾ, ನಿನ್ನಲ್ಲಿ ಏನು ಆ ಶಕ್ತಿ ಇದೆ ಅಂತ ಅವನ್ನ ಕೇಳಿದಾಗ ಅವನು ಹೇಳ್ತಾನೆ, ನನಗೆ ಡಾಕ್ಟರ್ ಫ್ರಿಟ್ಸ್ ಅನ್ನೋರು ಸುಮಾರು ವರ್ಷಗಳ ಹಿಂದೆನೇ ನನ್ನ ದೇಹದಲ್ಲಿ ಬರೋಕ್ಕಿಂತ ಮುಂಚೆನೇ ಅವ್ರು ನನಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ನೋಡು, ನಾನು ಈ ವರ್ಲ್ಡ್ ವಾರ್ ಟೈಮಲ್ಲಿ, ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲೇ ನಾನು ಪ್ರಾಣವನ್ನು ಬಿಟ್ಬಿಟ್ಟೆ. ಆದ್ದರಿಂದ ನಾನೀಗ ಸ್ಪಿರಿಚುವಲ್ ವರ್ಲ್ಡಲ್ಲಿ ಇದ್ದೀನಿ, ಸ್ಪಿರಿಚುವಲ್ ಸಬ್ಟಲ್ ವರ್ಲ್ಡಲ್ಲಿ ಇದ್ದೀವಿ. ಆದ್ದರಿಂದ ನನಗಿನ್ನ ಆಸೆ ಇದೆ, ಇನ್ನು ಈ ರೋಗಿಗಳಿಗೆಲ್ಲ ನಾನು ಸಹಾಯ ಮಾಡಬೇಕು, ಯಾವುದಾದ್ರೂ ಒಬ್ಬ ಸೂಕ್ತ ವ್ಯಕ್ತಿಯನ್ನು ನಾನು ಹುಡುಕ್ತಾ ಇದ್ದೆ. ಆದ್ದರಿಂದ ನೀನು ಕರೆಕ್ಟಾಗಿರೋಂಥ ಸೂಕ್ತ ವ್ಯಕ್ತಿ ಅಂತ ನಾನು ಸುಮಾರು 10 ವರ್ಷಗಳ ಕಾಲ ನಿನ್ನ ಮಾನಿಟರ್ ಮಾಡಿದ್ದೀನಿ, ನೀನು ಕರೆಕ್ಟಾಗಿರೋಂಥ ವ್ಯಕ್ತಿ. ಆದ್ದರಿಂದ ನಾನು ನಿನ್ನ ದೇಹದಲ್ಲಿ ಬಂದು ನನ್ನ ಸೇವೆಯನ್ನು ನಾನು ಮಾಡ್ತೀನಿ. ಆದರೆ ನಾನು ಒಂದು ಕಂಡೀಷನ್ ಆಗ್ತಾ ಇದ್ದೀನಿ, ಏನು ಅಂದರೆ ನೀನು ಬರುವಂಥ ರೋಗಿಗಳ ಹತ್ರ ಯಾವುದೇ ರೀತಿಯಾದಂಥ ಹಣನೂ ನೀನು ಈಸ್ಕೊಬಾರ್ದು, ಅವರಿಂದ ಯಾವುದೇ ರೀತಿಯಾದಂಥ ಗಿಫ್ಟನ್ನು ನೀನು ಈಸ್ಕೊಬಾರ್ದು, ನೀನು ನಿನಗೋಸ್ಕರ ಅಂತ ಯಾವುದೇ ರೀತಿಯಾದಂಥ ಆಸ್ತಿಯನ್ನು ಮಾಡ್ಕೊಬಾರ್ದು ಅಂತ ಅವ್ರಿಗೆ ಹೇಳಿರ್ತಾರೆ. ಆದ್ದರಿಂದ ಅರಿಗೋ ಲಕ್ಷಾಂತರ ಜನರಿಗೆ ಅವನು ಟ್ರೀಟ್ಮೆಂಟ್ ಕೊಟ್ಟರು ಅವನು ಇದ್ದಂಥ ಬಡ ಸ್ಥಿತಿಯಲ್ಲೇ ಅವನ ಮನೆಯವರು ಅವನನ್ನು ಇರ್ತಾರೆ. ಅರಿಗೋ ಇನ್ನು ಮುಂದಕ್ಕೆ ಹೇಳ್ತಾನೆ, ಡಾಕ್ಟರ್ ಫ್ರಿಟ್ಸ್ ಅವರು ನನ್ನ ಕಿವಿಯ ಎಡಗಿವಿ ಹತ್ರ ಬಂದ್ಬಿಟ್ಟು ಹೀಗೆ ಮಾಡು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದಾದಮೇಲೆ ನಾನು ಬುಕ್ ಇಟ್ಕೊಂಡು ಪೆನ್ ಇಟ್ಕೊಂಡು ಬರಿಬೇಕಾದ್ರೆ ಆಟೋಮೆಟಿಕ್ ರೈಟಿಂಗ್ ಅಂತ ಹಂಗೆ ಬರೆದ್ಬಿಡ್ತೀನಿ, ನಾನು ಏನು ಬರಿತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಅದೇ ಬರೆದ್ಬಿಡುತ್ತೆ ಕೈ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಅಮೇರಿಕಾ ಅವರು ಈ ಹಲೂಸಿನೇಷನ್ ಇರ್ಬೋದು, ಇವನಲ್ಲೇ ಇವನೇ ಅಂದ್ಕೊಂಡೇನೋ ಮಾಡ್ತಾ ಇದ್ದಾನೆ, ನಿಮಗೇನೋ ಭ್ರಾಂತಿ ಇರ್ಬೋದು ಅಂತೆಲ್ಲ ಚೆಕ್ ಮಾಡ್ತಾರೆ. ಅದಾದಮೇಲೆ ಇವನ ಕಿವಿನಲ್ಲಿ ಮಷೀನೆಲ್ಲ ಇಟ್ಟು ಚೆಕ್ ಮಾಡ್ತಾರೆ, ಏನಾದರೂ ಸೌಂಡ್ ಬರ್ತಾ ಇದೆಯಾ ಆ ಥರ ಎಲ್ಲ ಚೆಕ್ ಮಾಡ್ತಾರೆ. ಬಟ್ ಎಲ್ಲ ರಿಸಲ್ಟು ನೆಗೆಟಿವ್ ಆಗಿರುತ್ತೆ. ಸರಿ, ಒಂದು ದಿನ ಅರಿಗೋ ಇವತ್ತು ಪ್ರಾಣ ಬಿಡಬೇಕು, ಆ ಟೈಮಲ್ಲಿ ಮನೆಯವ್ರಿಗೆಲ್ಲ ತಿಳಿಸ್ಬಿಟ್ಟು ಊಟ ಮಾಡಿಬಿಟ್ಟು ಸರಿ ನಾನು ಸ್ವಲ್ಪ ಆಚೆ ಹೋಗ್ತೀನಿ ಅಂದ್ಬಿಟ್ಟು ಕಾರ್ ಎತ್ಕೊಂಡು ಹೋಗ್ತಾರೆ. ಹೋಗಿದ್ದ ಅವತ್ತು ರಾತ್ರಿನೇ ಏನಾಯಿತು ಏನು ಕಥೆನೋ ಅರಿಗೋ ಅವರು ಒಂದು ಆಕ್ಸಿಡೆಂಟಲ್ಲಿ ಪ್ರಾಣವನ್ನು ಬಿಟ್ಬಿಡ್ತಾರೆ. ಈ ವಿಷಯ ತಿಳಿದ ಮೇಲೆ ಇಡೀ ಊರೇನೆ ದೂರದಿಂದ ಎಲ್ಲ ಬಂದು ಅರಿಗೋ ಅಂತಿಮ ಯಾತ್ರೆಗೆ ಕೈಗೊಳ್ತಾರೆ. ಸುಮಾರು ಲಕ್ಷಾಂತರ ಜನರು ಅರಿಗೋವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಈ ವಿಷಯಗಳನ್ನೆಲ್ಲ ಕೇಳಿದಾಗ ನಮಗೂ ಆಶ್ಚರ್ಯ ಆಗುತ್ತೆ. ನಮಗೂ ಇವಾಗ ಗೊತ್ತಾಗ್ತಾ ಇದೆ, ನಮ್ಮ ಸಾಮಾನ್ಯವಾಗಿರುವಂಥ ಈ ಪ್ರಪಂಚದಕ್ಕಿಂತ ಅತಿ ಶಕ್ತಿಶಾಲಿಯಾದಂತಹ ಪ್ರಪಂಚ ಅದು ನಮಗೆ ಗೊತ್ತಿಲ್ಲ, ಆದ್ರೂ ಅದು ಎಕ್ಸಿಸ್ಟ್ ಆಗಿದೆ ಅಂತ ನಮಗೆ ಗೊತ್ತಾಗತ್ತೆ. ಫ್ರಿಟ್ಸ್ ಅವರು ಒಂದು ಕಡೆ ಹೇಳ್ತಾರೆ, ಏನು ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ
ಅವನು ಬದುಕಿದ್ದಾಗ, ಈ ಭೂಮಿ ಮೇಲೆ ಬದುಕಿದ್ದಾಗ ಅವನಿಗೆ ಎಷ್ಟು ಶಕ್ತಿ ಇರುತ್ತೋ ಅದಕ್ಕಿಂತ 100ರಷ್ಟು 1000ದಷ್ಟು ಶಕ್ತಿ ಅವನು ಮರಣ ಹೊಂದಿದ ನಂತರ ಸ್ಪಿರಿಚುವಲ್ ಸಬ್ಟಲ್ ವರ್ಲ್ಡಲ್ಲಿ ಅವನಿಗೆ ಅಷ್ಟು ಶಕ್ತಿ ಇರುತ್ತಂತೆ. ಪ್ರಪಂಚದಲ್ಲೇ ಅತಿಮಾನುಷ ವ್ಯಕ್ತಿಯಾದಂಥವರು ಎಡ್ಗರ್ ಕೇಸಿ ಅವರು. ಅದಾದ ಮೇಲೆ ಜಿ ಅರಿಗೋ ಅವರು ಆ ಲಿಸ್ಟಲ್ಲಿ ಸೇರ್ಪಡೆಗೊಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನಮಗೆ ಕಾಣಿಸೋ ಜಗತ್ತು ಸ್ವಲ್ಪದಾಗಿದ್ರೂ ನಮಗೆ ಕಾಣಿಸ್ದೇ ಇರೋವಂಥ ಜಗತ್ತು ತುಂಬ ದೊಡ್ಡದಾಗಿದೆ, ಅದು ತುಂಬ ಶಕ್ತಿಶಾಲಿಯಾಗಿದೆ ಅಂತ ನಿಮಗೆ ಈ ಕೆಲವು ವಿಷಯಗಳನ್ನು ನೋಡೋ ಮೂಲಕ, ಕೇಳೋ ಮೂಲಕ ನಿಮಗೆ ಅರ್ಥ ಆಗಿರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಐ ಹೋಪ್ ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ನೀವು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೂ ಯೂಸ್ ಆಗುತ್ತೆ, ನನಗೂ ಯಾವುದೋ ಒಂದು ರೀತಿಯಾದಂಥ ಒಂದು ಮೋಟಿವ್ ಸಿಗುತ್ತೆ. ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.